1877ರಲ್ಲಿ ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಲಕ್ಷಾಂತರ ಜನಗಳು ಹಸಿವು ಮತ್ತು ಭೀಕರ ಶಾಖದಿಂದ ಸಾವನ್ನಪ್ತಾರೆ. ಹಳ್ಳಿಗಳಲ್ಲಿ ಹೆಣಗಳ ರಾಶಿ ಬಿದ್ದಿರುತ್ತೆ. ಭಾರತದ ಈ ಹೆಣಗಳ ರಾಶಿಗಳಿಗೆ ಯಾವುದೇ ಯುದ್ಧ ಅಥವಾ ರೋಗಗಳು ಕಾರಣ ಅಲ್ಲ, ಬದಲಾಗಿ ಸಾವಿರಾರು ಕಿಲೋಮೀಟರ್ ದೂರದ ಪೆಸಿಫಿಕ್ ಸಾಗರದಲ್ಲಿ ನಡೆದ ಒಂದು ಸಣ್ಣ ಬದಲಾವಣೆ. ಪೇರು ದೇಶದ ಮೀನುಗಾರರು ಇದಕ್ಕೆ ಪ್ರೀತಿಯಿಂದ ಎಲ್ ನೀನೋ ಅಂತ ಹೆಸರಿಡ್ತಾರೆ. ಆದ್ರೆ ಇದು 140 ವರ್ಷಗಳ ನಂತರ ಅದೇ ದೈತ್ಯ ಈಗ ಸೂಪರ್ ಎಲ್ ನೀನೋ ಎಂಬ ರೂಪದಲ್ಲಿ ಮರಳಿ ಬರ್ತಿದೆ. ಯುರೋಪಿನ ಹವಾಮಾನ ಸಂಸ್ಥೆಯು ಒಂದು ಬಲವಾದ ವಾರ್ನಿಂಗ್ ಕೊಟ್ಟಿದೆ. 2026 ಭಾರತದ ಇತಿಹಾಸದಲ್ಲಿ ಅತ್ಯಂತ ಬಿಸಿಯಾದ ವರ್ಷವಾಗಲಿದೆ ಅಂತ. ಮೊದಲಿಗೆ ಎಲ್ ನೀನೋ ಅಂದ್ರೆ ಏನು ಅಂತ ನೋಡಿದ್ರೆ, ಎಲ್ ನೀನೋ ಅಂದ್ರೆ ಒಂದು ಚಿಕ್ಕ ಹುಡುಗ ಅಥವಾ ಯೇಸು ಕ್ರಿಸ್ತನ ಮಗು ಅಂತ ಕರೀತಾರೆ. ಯಾಕಂದ್ರೆ 1600ರಲ್ಲಿ ಪೇರು ದೇಶದ ಮೀನುಗಾರರು ಇದನ್ನು ಮೊದಲು ಗುರುತಿಸ್ತಾರೆ. ಪ್ರತಿ 3 ರಿಂದ 7 ವರ್ಷಗಳಿಗೊಮ್ಮೆ ಡಿಸೆಂಬರ್ ತಿಂಗಳಿಗೆ ಪೆಸಿಫಿಕ್ ಸಾಗರ ಬಿಸಿಯಾಗಿ ಮೀನುಗಳು ಸಿಗೋದೆ ನಿಂತು ಹೋಗುತ್ತೆ. ಡಿಸೆಂಬರ್ ಅಂದ್ರೆ ಯೇಸು ಕ್ರಿಸ್ತನ ಹುಟ್ಟಿದ ತಿಂಗಳು. ಅದಕ್ಕೆ ಅಲ್ಲಿನ ಜನಗಳು ಈ ಬಿಸಿ ನೀರಿನ ವಿದ್ಯಮಾನಕ್ಕೆ ಎಲ್ ನೀನೋ ದಿ ನಾವಿಡಾಡ್ ಅಂದ್ರೆ ಯೇಸು ಕ್ರಿಸ್ತನ ಚಿಕ್ಕ ಹುಡುಗ ಅಂತ ಹೆಸರಿಡಲಾಗುತ್ತೆ. ಅದನ್ನ ಶಾರ್ಟ್ ಕಟ್ ಆಗಿ ಎಲ್ ನೀನೋ ಅಂತ ಕರೆಯಲಾಗುತ್ತೆ. ಆದ್ರೆ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಎಲ್ ನೀನೋ ನಮ್ಮ ಭಾರತಕ್ಕೆ ಯಾಕೆ ಇಷ್ಟು ಹತ್ತಿರವಾಗ್ತಿದೆ ಅಂತ ನೋಡಿದ್ರೆ, ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ದೆಹಲಿಯ ಟೆಂಪರೇಚರ್ ಸುಮಾರು 44 ಡಿಗ್ರಿ ದಾಟಿದೆ. ಉತ್ತರ ಪ್ರದೇಶದಲ್ಲಿ 47 ಡಿಗ್ರಿ ದಾಟಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿಸಿಲಿಗೆ ಇಟ್ಟ ಕ್ರಯನ್ಸ್ಗಳು ಮೇಣದಂತೆ ಕರಗಿ ಹೋಗ್ತಿದೆ. ಮತ್ತೆ ಇಡೀ ಜಗತ್ತಿನ 100 ಅತ್ಯಂತ ಬಿಸಿಯಾದ ನಗರಗಳಲ್ಲಿ 92 ನಗರಗಳು ನಮ್ಮ ಭಾರತದಲ್ಲೇ ಇವೆ. ಇವಾಗ ನೀವೇ ಅರ್ಥ ಮಾಡ್ಕೋಬಹುದು ಭಾರತದ ಬೇಸಿಗೆ ಶಾಖದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಇದು ಕೇವಲ ಬಿಸಿಲಲ್ಲ, ಇದೊಂದು ಜಾಗತಿಕ ಹವಾಮಾನ ತುರ್ತು ಪರಿಸ್ಥಿತಿ ಅಂತಾನು ಕರಿಬಹುದು. ಪೆಸಿಫಿಕ್ ಸಾಗರದ ನೀರು ತೀವ್ರ ಬಿಸಿಯಾದಾಗ ಅದು ಇಡೀ ಭೂಮಿಯ ಮಳೆ ಮತ್ತು ಗಾಳಿಯ ದಿಕ್ಕನ್ನೇ ಬದಲಾಯಿಸುತ್ತೆ. ಎಲ್ ನೀನೋ ಬಂದಾಗ ಆಸ್ಟ್ರೇಲಿಯಾ ಮತ್ತು ಭಾರತದಂತಹ ದೇಶಗಳಲ್ಲಿ ಮಳೆ ಕಡಿಮೆಯಾಗಿ ಭೀಕರ ಶಾಖದ ಅಲೆಗಳು ಸೃಷ್ಟಿಯಾಗುತ್ತೆ. ಆದ್ರೆ 2026ರ ಎಲ್ ನೀನೋ ಯಾಕೆ ಇಷ್ಟು ಅಪಾಯಕಾರಿ ಆಗ್ತಿದೆ ಗೊತ್ತಾ? ಅದನ್ನ ಇವಾಗ ಪೂರ್ತಿಯಾಗಿ ನೋಡೋಣ. ಇದಕ್ಕೆ 2 ಕಾರಣಗಳಿವೆ. ಮೊದಲನೇದು ಇದರ ಸಮಯ. ಈ ಎಲ್ ನೀನೋ ತನ್ನ ಉತ್ತುಂಗಕ್ಕೆ ತಲುಪುವುದು ಭಾರತದ ಮಾನ್ಸೂನ್ ಸಮಯದಲ್ಲಿ. ಅಂದ್ರೆ ನಮಗೆ ಮಳೆಯ ಅವಶ್ಯಕತೆ ಹೆಚ್ಚಾದಾಗ ಇದು ಎಲ್ಲವನ್ನ ಸುಟ್ಟು ಭಸ್ಮ ಮಾಡಬಹುದು. ಇನ್ನು ಎರಡನೇದು ಕ್ಲೈಮೇಟ್ ಚೇಂಜ್ ಆದಾಗ ಭೂಮಿಯ ತಾಪಮಾನ ಈಗಾಗಲೇ 1.4 ಡಿಗ್ರಿ ಹೆಚ್ಚಾಗಿದೆ. ಇದರ ಮೇಲೆ ಸೂಪರ್ ಎಲ್ ನೀನೋ ಸೇರ್ಕೊಂಡ್ರೆ ತಾಪಮಾನದ ಏರಿಕೆ ಸುಮಾರು 2.9 ಡಿಗ್ರಿ ತಲುಪಬಹುದು. ಒಂದು ವೇಳೆ ಈಗೇನಾದ್ರೂ ಆದ್ರೆ ಇಂತಹ ಪರಿಸ್ಥಿತಿ ಮಾನವ ಇತಿಹಾಸದಲ್ಲಿ ಎಂದು ಕಂಡಿರೋಕೆ ಸಾಧ್ಯವಿಲ್ಲ. ಇದು ಯಾವ ತರ ಅಂದ್ರೆ, ಒಂದು ಬೆಂಕಿ ಉರಿಯುತ್ತಿರುವ ಕೋಣೆಯಲ್ಲಿ ಹೀಟರ್ ಆನ್ ಮಾಡಿದಂತೆ. ಮತ್ತೆ ನಮ್ಮ ನಗರಗಳ ವಾಸಿಸುವ ಸ್ಥಳಗಳು ಮೊದಲಿನಂತೆ ಉಳಿದಿಲ್ಲ, ಅವುಗಳು ಪ್ರೆಷರ್ ಕುಕ್ಕರ್ಗಳಾಗಿ ಬದಲಾಗಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮತ್ತೆ ನಮ್ಮ ವಾತಾವರಣದಲ್ಲಿ ಒಂದು ಹೆಚ್ಚಿನ ಒತ್ತಡದ ವಲಯ ಸೃಷ್ಟಿಯಾಗಿ ಬಿಸಿ ಗಾಳಿಯನ್ನು ಭೂಮಿಯ ಸುತ್ತ ಬಂಧಿಸಿಟ್ಟಿರುತ್ತೆ. ಇದರಿಂದ ಬಿಸಿ ಹೊರಗೆ ಹೋಗಲು ದಾರಿಯೇ ಇರೋದಿಲ್ಲ. ಮತ್ತೆ ಟೆಂಪರೇಚರ್ ನಿರಂತರವಾಗಿ ಜಾಸ್ತಿ ಆಗ್ತಲೇ ಇರುತ್ತೆ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಹಗಲಿಗಿಂತ ರಾತ್ರಿ ಸಮಯದಲ್ಲಿ ಶಾಖ ಹೆಚ್ಚು ಅಪಾಯಕಾರಿಯಾಗಿರುತ್ತೆ. ದೆಹಲಿಯಂತಹ ದೊಡ್ಡ ನಗರಗಳಲ್ಲಿ ರಾತ್ರಿ ಸಮಯದಲ್ಲಿ ತಾಪಮಾನ ಸುಮಾರು 30 ಡಿಗ್ರಿಗಿಂತ ಕೆಳಗೆ ಇಳಿಯುತ್ತಲೇ ಇಲ್ಲ. ರಾತ್ರಿ ಸಮಯದಲ್ಲಿ ನಮ್ಮ ದೇಹ ತಂಪಾಗಿ ಇಲ್ಲದಿದ್ರೆ ನಮ್ಮ ಎಲ್ಲ ಬಾಡಿ ಪಾರ್ಟ್ಸ್ಗಳು ಕೆಲಸ ಮಾಡೋದೇ ನಿಲ್ಲಿಸುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಅಪಾಯಕಾರಿ ಸ್ಟ್ರೋಕ್ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ನಗರಗಳಲ್ಲಿ ನಾವುಗಳು ಮರಗಳನ್ನು ಕಡಿದು ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಿಕೊಂಡಿದ್ದೀವಿ. ಈ ಕಾಂಕ್ರೀಟ್ ರಸ್ತೆಗಳು ಹಗಲಿಡೀ ಬಿಸಿಲನ್ನು ಹೀರ್ಕೊಂಡು ರಾತ್ರಿ ಸಮಯ ಅದನ್ನ ಹೊರಗೆ ಹಾಕುತ್ತೆ. ಇದನ್ನ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಎನ್ನಲಾಗುತ್ತೆ. ಮತ್ತೆ ನಾವುಗಳು ನಮ್ಮ ಮನೆಗಳನ್ನ ತಂಪು ಮಾಡಲು ಎಸಿಗಳನ್ನು ಹಾಕೊಂತೀವಿ. ಆದ್ರೆ ಅದೇ ಎಸಿಗಳು ಹೊರಗಿನ ಗಾಳಿಯನ್ನ ಮತ್ತಷ್ಟು ಬಿಸಿ ಮಾಡುತ್ತೆ. ಈ ಬಿಸಿಲಿನ ಹೊಡೆತಕ್ಕೆ ಹೆಚ್ಚು ಬಲಿಯಾಗ್ತಿರೋದೇ ಬೀದಿ ವ್ಯಾಪಾರಿಗಳು, ಕಟ್ಟಡ ಕಾರ್ಮಿಕರು ಮತ್ತೆ ಡೆಲಿವರಿ ಬಾಯ್ಗಳು. ಭಾರತದಲ್ಲಿ ಸುಮಾರು 38 ಕೋಟಿ ಕಾರ್ಮಿಕರು ನೇರವಾಗಿ ಈ ಬಿಸಿಲಿಗೆ ಅಡ್ಜಸ್ಟ್ ಆಗಿದ್ದಾರೆ. ಆದ್ರೆ ಕೇವಲ ಒಂದೇ 1 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಸಾಕು, ಇವರ ಸಂಪಾದನೆಯ 14% ಕುಸಿಯುತ್ತೆ.
ಈ ಬಿಸಿಲು ನಮ್ಮ ಆರ್ಥಿಕತೆಯನ್ನು ಸುಡ್ತಿದೆ. 2030ರ ವೇಳೆಗೆ ಬಿಸಿಲಿನಿಂದಾಗುವ ಕೆಲಸದ ನಷ್ಟದಿಂದಾಗಿ ಭಾರತದ GDP ಸುಮಾರು $126 ಬಿಲಿಯನ್ ನಷ್ಟವಾಗಬಹುದು. ಹೊಲಗಳಲ್ಲಿ ಬೆಳೆಗಳು ಸುಟ್ಟು ಹೋಗ್ಬೋದು. ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರುತ್ತೆ. ಆದ್ರೆ ಶಾಕಿಂಗ್ ವಿಷಯ ಏನು ಅಂದ್ರೆ ಹವಾಮಾನ ಇಲಾಖೆ ಮತ್ತು ಇತರ ಸರ್ಕಾರಿ ಸಂಸ್ಥೆಗಳು ಬಿಸಿಲಿಂದ ಸಾಯುವವರ ಸಂಖ್ಯೆಯ ಬಗ್ಗೆ ಇನ್ನೂ ಕೂಡ ಭಿನ್ನವಾದ ಅಂಕಿಅಂಶಗಳನ್ನು ನೀಡ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1.5 ಲಕ್ಷ ಜನರು ಬಿಸಿಯ ತಾಪಮಾನದಿಂದ ಸಾಯ್ತಿದ್ದಾರೆ. ಆದ್ರೆ ಸರ್ಕಾರ ಇದನ್ನ ಎಲ್ಲೂ ಬಿಡುಗಡೆ ಮಾಡಲು ತಯಾರಿಲ್ಲ. ಯಾಕಂದ್ರೆ ಹಾಗೆ ಮಾಡಿದ್ರೆ ಮೃತರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕಾಗುತ್ತೆ ಅಂತ. ಅಭಿವೃದ್ಧಿಯ ಹೆಸರಲ್ಲಿ ನಾವುಗಳು ಮಾಡ್ತಿರೋ ತಪ್ಪುಗಳು ಬೆಚ್ಚು ಬೀಳಿಸುವಂತಿದೆ. 2024ರಲ್ಲಿ ಸಾವಿರಾರು ಹೆಕ್ಟೇರ್ ಕಾಡುಗಳನ್ನ ಕಡಿಯಲಾಗಿದೆ. ಮುಂಬೈನಲ್ಲಿ ಮ್ಯಾಂಗ್ರೋವ್ಸ್, ನಾಸಿಕ್ನಲ್ಲಿ ಇಡೀ ಕಾಡನ್ನೇ ಗಣಿಗಾರಿಕೆಗಾಗಿ ನಾಶ ಮಾಡಲಾಗಿದೆ. ಹಳೆ ಮರಗಳನ್ನು ಕಡಿದು ಹೊಸ ಸಸಿಗಳನ್ನು ನೆಡುತ್ತೇವೆ ಎಂಬುದು ಕೇವಲ ಕಣ್ಣುರಿಸುವ ತಂತ್ರ ಅಷ್ಟೇ. ಯಾಕಂದ್ರೆ ನೆಟ್ಟ ಸಸಿಗಳಲ್ಲಿ 90% ಸಸಿಗಳು ಬದುಕೋದೇ ಇಲ್ಲ. ಆದ್ರೆ ಈ ಬಿಸಿಲು ಕಡಿಮೆನೇ ಆಗಲ್ವಾ? ಇದು ಹೀಗೆ ಇರುತ್ತಾ ಅಂತ ಕೇಳಿದ್ರೆ ಇದಕ್ಕೂ ಕೂಡ ಕೆಲವು ದಾರಿಗಳಿವೆ. ನಗರಗಳಲ್ಲಿ ಮರಗಳನ್ನ ಬೆಳೆಸಿದ್ರೆ ತಾಪಮಾನವನ್ನ ಸುಮಾರು 12 ಡಿಗ್ರಿಗಳವರೆಗೆ ಕಡಿಮೆ ಮಾಡಬಹುದು. ಈಗಾಗಲೇ ಚೆನ್ನೈನಲ್ಲಿ ಜಾರಿಗೆ ತಂದ ಕೂಲ್ ರೂಫ್ ಯೋಜನೆ ಅಂದ್ರೆ ಚಾವಣಿಗಳಿಗೆ ಬಿಳಿ ಬಣ್ಣ ಹಚ್ಚುವುದು ಮನೆಯ ಒಳಗಿನ ಶಾಖವನ್ನ ನಿಧಾನಕ್ಕೆ ಕಡಿಮೆ ಮಾಡುತ್ತೆ. ಮತ್ತೆ ಸಿಂಗಾಪುರದಂತ ದೊಡ್ಡ ಕಟ್ಟಡಗಳ ಮೇಲೆ ವರ್ಟಿಕಲ್ ಗಾರ್ಡನ್ ನಿರ್ಮಿಸುವುದು ನಮಗೆ ಮಾದರಿಯಾಗಬಹುದು. ನಾವು ಪ್ರಕೃತಿಯಿಂದ ಪಡೆದದ್ದು ಮರಳಿ ನೀಡುವ ಸಮಯ ಮೀರಿದೆ. 2026ರಲ್ಲಿ ಹುಟ್ಟಿದ ಮಕ್ಕಳಿಗೆ 30 ಡಿಗ್ರಿ ತಂಪಾದ ಬೇಸಿಗೆ ಎನ್ನುವುದು ಕೇವಲ ಕಥೆಯಾಗಬಹುದು. ಆ ಮಕ್ಕಳಿನ ಪಾಲಿಗೆ 45 ಡಿಗ್ರಿ ಎನ್ನುವುದು ಸಾಮಾನ್ಯ ತಾಪಮಾನವಾಗಬಹುದು. ಇಂದು ನಾವುಗಳು ಉಳಿಸುವ ಪ್ರತಿಯೊಂದು ಮರವು ಮುಂದಿನ ಪೀಳಿಗೆಗೆ ನೀಡುವ ಉಸಿರಾಗುತ್ತೆ. ನೆನ್ಪಿಡಿ, ಪ್ರಕೃತಿಯ ಈ ಕೋಪ ನಮಗೆ ನೀಡುತ್ತಿರುವ ಅಂತಿಮ ಎಚ್ಚರಿಕೆಯಾಗಿದೆ. ನಾವುಗಳು ಈಗಲೂ ಕೂಡ ಬದಲಾಗದೇ ಇದ್ರೆ ನಾಳೆಯ ಭಾರತ ಕೇವಲ ಒಂದು ಸುಡುವ ಮರುಭೂಮಿಯಾಗುವುದರಲ್ಲಿ ಅನುಮಾನವೇ ಇರೋದಿಲ್ಲ. ನೀವು ಮರಗಳನ್ನ ಬೆಳೆಸೋಕೆ ಆಗದೇ ಇದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಮರಗಳನ್ನ ಕತ್ತರಿಸುವ ಪ್ರಯತ್ನ ಮಾಡಬೇಡಿ. ಇದು ನಿಮಗೆ ತೊಂದರೆ ಆಗದಿದ್ರು ನಿಮ್ಮ ಮುಂದಿನ ಪೀಳಿಗೆಯವರಿಗೆ ಇದು ಖಂಡಿತ ತೊಂದರೆ ಆಗುತ್ತೆ. ವಿಡಿಯೋ ನಿಮಗೆ ವ್ಯಾಲ್ಯೂ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ